ಹಾಯ್ ಹಲೋ ನಮಸ್ಕಾರ. TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್ ಜಗ್ಗಿನ್. ಒಂದೂರಲ್ಲಿ ಒಂದು ಪ್ರೋಗ್ರಾಮ್ಗೆ ಗೆಸ್ಟಾಗಿ ಹೋಗಬೇಕು ಅಂತಂತಹ ಕನಸು ಕಂಡಂಥ ಒಬ್ಬ ನಟ. ಬಟ್ ಇವತ್ತು ಆ ಊರಿಗೆ ಎಂಟ್ರಿ ಕೊಟ್ಟಾಗ ಒಂದು ಅಭಿಮಾನದ ಎವರೆಸ್ಟೇ ಅವರ ಸುತ್ತುವರಿಯುತ್ತೆ. ಎಸ್, ಇಷ್ಟೆಲ್ಲ ಹೇಳಿದಾಗ ಖಂಡಿತ ಗೊತ್ತಾಗಿರುತ್ತೆ. ಸದ್ಯಕ್ಕೆ ಎಲ್ಲ ಕಡೆ ಒಂದೇ ಸುದ್ದಿ, ಗಿಲ್ಲಿ ನಟ ಬಿಗ್ ಬಾಸ್ ವಿನ್ ಆದ ನಂತರ ಊರಿಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಜನ ಸೇರಿರ್ತಕ್ಕಂತಹ ವಿಚಾರ. ಎಸ್, ಇದೆಲ್ಲದರ ಬಗ್ಗೆ ಮಾತಾಡೋಣ. ಅಭಿಮಾನಿ ಸಾಗರ ಅವ್ರನ್ನ ಸುತ್ತುವರೆದಿದೆ, ಮುತ್ತುತ್ತಾ ಇದೆ. ಗಿಲ್ಲಿ ನಟ ಅವ್ರು ನಮ್ಮ ಜೊತೆ ಇದ್ದಾರೆ. ನಟ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಣ್ಣ, ನಿದ್ದೆ ಒಂದಿಲ್ಲ ಅಷ್ಟೇ. ಎಸ್, ಒಂದು ಕನಸು ಕಾಣೋದು ಸುಲಭ ಅಲ್ಲ. ಆ ಕನಸು ಕಾಣೋದು ಸುಲಭ ಆಗಿರ್ಬೋದು, ಬಟ್ ಆದರೆ ಈಡೇರಿಸ್ಕೊಳ್ಳೋದು ಸುಲಭ ಅಲ್ಲ. ನಿಮ್ಮ ಕನಸು ಜರ್ನಿ ಶುರುವಾಗಿದ್ದು ಇವತ್ತಿಗೆ ಹೆಂಗೆ ನೆನಪಾಗುತ್ತೆ? ಯಾಕಂದರೆ ಮೊನ್ನೆ ಬಂದೆ ದಡದಪುರದಲ್ಲಿ, ಇಡೀ ಜರ್ನಿ ನೋಡಿದೆ. ನಿಜಕ್ಕೂ ಕೂಡ ನೀವು ಹೇಳ್ತಾ ಇದ್ರಿ, ಸರ್ ಇಲ್ಲೇ ಓಡಾಡ್ತಾ ಇದ್ದೆ, ಇಲ್ಲಿಂದ ಶುರುವಾಯಿತು, ಹೀಗಾಗುತ್ತೆ ಅಂತ ಕನಸು ಮನಸ್ಸಲ್ಲಿ ಊಹಿಸಿರ್ಲಿಲ್ಲ ಅಂತ. ಇಲ್ಲ ಅಣ್ಣ, ಸತ್ಯವಾಗ್ಲೂ ಅದು ಅನ್ಕೊಂಡೇ ಇರಲಿಲ್ಲ ಅಣ್ಣ. ಅಂದರೆ ಈಗ ಅಂದ್ಕೊಂಡದ್ದೆಲ್ಲ ಆಗಲ್ವಲ್ಲ, ಸುಮ್ಮನೆ ಇಮ್ಯಾಜಿನ್. ಅವಾಗ ನನಗಿನ್ನೂ ನೆನಪೈತೆ, ಲವಿನ್ ಮಣ್ಣಿ ಅಂತ ನೀನಾಸಂ ಸತೀಶ್ ಅಣ್ಣ ಅವ್ರ ಸಿನಿಮಾ ರಿಲೀಸ್ ಆಗಿತ್ತು. ಅವಾಗ ನಾನು ಐಟೇ ಓದ್ತಾ ಇದ್ದೆ. ಅವರು ಮಳವಳ್ಳಿಲಿ ನಮ್ಮ ಸಿಡಿ ಹಬ್ಬ ಅಂತ ಮಾಡ್ತಾರೆ, ಅಲ್ಲಿ ಗೆಸ್ಟಾಗಿ ಬರ್ತಾಯಿದ್ರು. ಅವರು ಬ್ಯಾನರ್ ಎಲ್ಲ ಒಡ್ಸಾಕಿರೋದು, ಅವ್ರದ್ದು ಒಡ್ಸಾಕಿದ್ರು. ಆ ಕೆರೆ ಪಕ್ಕದಲ್ಲಿ ಅಣ್ಣ, ನಿಮಗೆ ಗೊತ್ತು, ಆ ಮಳವಳ್ಳಿ ಕೆರೆ ಐತಲ್ಲ, ಕೆರೆ ಪಕ್ಕದಲ್ಲಿ ಒಂದು ಸೇತುವೆ ಕಟ್ಟೆ ಮೇಲೆ ಕೂತ್ಕೊಂಡು ನಾನು ನಮ್ಮ ಫ್ರೆಂಡ್ಸು ಕಾಯ್ತಾ ಇದ್ದು. ಅವ್ರು ಇಲ್ಲೇ ಅಲ್ಲೋದ್ರೆ ನಾವು ಮಾತಾಡ್ಸೋಕ್ಕಾಗಲ್ಲ, ಇಲ್ಲೇ ಮಾತಾಡಿಸ್ಬಿಡುವ, ಇಲ್ಲೇ ಅಡ್ಡಾಕ್ಬಿಟ್ಟು ಮಾತಾಡಿಸ್ಬಿಡುವ, ಹಿಂಗೆ ನಮಗೂ ಸಿನಿಮಾ ಇಂಟ್ರೆಸ್ಟ್ ಇದೆ, ನಾವು ಹೋಗ್ಬೇಕು ಅಂತ ಈ ಥರ ಮಾತಾಡುವ ಅಂದ್ಬಿಟ್ಟು ಅವಾಗಲೇ ಅಲ್ಲಿ ಕೂತ್ಕೊಂಡು ಮಾತಾಡೋದು. ಇವಾಗ ನಾನು ಅಲ್ಲೇ ಪಾಸ್ ಆಗಬೇಕು ಅಂದರೆ ಕಪ್ಪಿಡ್ಕೊಂಡು ಇದ್ರ ಮೇಲೆ ನಿಂತ್ಕೊಂಡು ಅಲ್ಲಿ ಪಾಸ್ ಆಗುವಾಗ ಆ ಜಾಗ ನೋಡಿದ್ರೆ, ಅಲ್ಲಿ ಮಾತಾಡಿದ್ವಲ್ಲ ಅವಾಗ, ಆ ಜಾಗ ನೋಡಿದಾಗ ಇದು ಕನಸ ನಿಜನ? ಈಗ ಏನೋ ಒಂದು ಕನಸು ಕಾಣ್ತೀವಿ, ಅದು ಸಡನ್ನಾಗಿ ನಿಜ ಆಗ್ಬಿಟ್ಟಾಗ ಅದು ಇರ್ತದಲ್ಲ, ಅದನ್ನು ನಂಬಿಕೆ ಆಗಲ್ಲ. ನನಗೀಗಲೂ ನಂಬಿಕೆ ಐತೆ ಇಲ್ಲ, ಹಂಗಿರ್ತದೆ ಅಣ್ಣ. ಎಸ್, ನಟ ಅವರೇ ಹೇಳ್ತಾ ಇದ್ವಿ, ಅಂದರೆ ಕನಸು ಕಾಣೋದು ಸುಲಭ, ಆದರೆ ಈಡೇರಿಸ್ಕೊಳ್ಳೋದು ಸುಲಭ ಅಲ್ಲ ಅನ್ನೋಂಥದ್ದು. ನಿಮ್ಮ ಕನಸು, ನಿಮ್ಮ ಜರ್ನಿ ಶುರುವಾಗಿದ್ದು ಹೆಂಗೆ? ಒಬ್ಬ ಕಾಮಿಡಿ ಆರ್ಟಿಸ್ಟ್ ಆಗಬೇಕು ಅನ್ನೋದು. ಅಣ್ಣ ಇಲ್ಲ, ಅದು ತಲೆಯಲ್ಲೇ ಇರಲಿಲ್ಲ. ಕಾಮಿಡಿ ಆರ್ಟಿಸ್ಟ್ ಅನ್ನೋದು ಇರಲಿಲ್ಲ ಅಣ್ಣ. ಬರೀತಿದ್ದೆ ಚೆನ್ನಾಗಿ, ಕವನ ಕವಿತೆಗಳು ಇದೆಲ್ಲ ಅವಾಗಿಂದನೂ. ಈ ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ಬರೀವೆ, ಯಾವಾಗಲೂ ಒಂದು ಪೆನ್ನು ಪೇಪರು ಜೋಬಲ್ಲಿ ಇದ್ದೇ ಇರ್ತಿತ್ತು. ಬಸ್ಸಲ್ಲಿ ಹೋಗುವಾಗ ಏನಾದ್ರು ಒಂದು ಲೈನ್ ನೋಡ್ರೆ ಅಲ್ಲೇ ಬರೀದು, ಅದೊಂದು ಇತ್ತು ಅಣ್ಣ. ಅದೇ ಹಂಗೆ ಕಂಟಿನ್ಯೂ ಆಗ್ಬಿಡ್ತು. ಏನಾದರೂ ಮಾಡಬೇಕಲ್ಲ, ಈಗ ಕೆಲಸ ಅಂತ ಸುಮ್ಮನೆ ಈಗ ಜೀವನ ಪೂರ್ತಿ ಕೆಲಸ ಇದ್ದಿದ್ದೆ. ಕಾಲೇಜ್ ಲೈಫ್ ಎಷ್ಟು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡಿಬಿಡುವ. ಅದಾದಮೇಲೆ ಕೆಲಸ ಇದ್ದಿದ್ದೆ ಅಂತಲೇ ಫಿಕ್ಸ್ ಆಗಿದ್ದು ನಾನು. ಯಾವ್ದಾರು ಒಂದು ಕಂಪ್ನಿಗೆ, ಫ್ಯಾಕ್ಟ್ರಿ ಕೆಲಸಕ್ಕೆ ಸೇರ್ಕೋಬೇಕು, ಹೋಗ್ಬೇಕು, ಲೈಫ್ ಇಷ್ಟೇ. ಒಟ್ಟಿನಲ್ಲಿ ಕಾಲೇಜ್ ಲೈಫ್ ಎಂಜಾಯ್ ಮಾಡಿಬಿಡು, ನೀಟಾಗಿ ಒಂದು 5-6 ವರ್ಷ ಚೆನ್ನಾಗಿ ಓದ್ಬಿಟ್ಟು ಹೆಚ್ಚಿಗೆ ಏನಿದೆ, ಕಾಲೇಜ್ಗೆ ಹೋಗಿಲ್ಲ ಅಂದ್ರೂ ಕಾಲೇಜ್ ಲೈಫ್ ಎಂಜಾಯ್ ಮಾಡಿಬಿಡುವ ತುಂಬ ಅನ್ನೋದೊಂದು ತಲೆಯಲ್ಲಿತ್ತು ಅಣ್ಣ. ಆಮೇಲೆ ಒಂದು ಪಾಯಿಂಟಲ್ಲಿ ಅನ್ನಿಸ್ತು, ಇಲ್ಲ ಅದು ಲೈಫು ರೊಟೀನ್ ಆಗ್ಬಿಡ್ತದಲ್ಲ. ನನಗೆ ರೊಟೀನು ಅಂದರೆ ಇಷ್ಟ ಆಗೋಲ್ಲ. ಈಗ ಬೆಳಿಗ್ಗೆ ಈಗ ಮಾಡಿದ್ನೇ ಡೈಲಿ ಮಾಡ್ತಿದ್ರೆ, ಹೇಳೋದು ಕೆಲ್ಸಕ್ಕೆ ಹೋಗೋದು ಬರೋದು, ಇದು ಜೀವನ ಪೂರ್ತಿ ಹಿಂಗೆ ಆಗ್ಬಿಡ್ತದಲ್ಲ. ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಏನು, ಈ ಕಾಲೇಜೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಏನು ಅನ್ನೋದು ಯಾವಾಗಲೂ ತಲೆಯಲ್ಲಿತ್ತು.